ಹಾಯ್ ಎಲ್ರಿಗೂ. ಏನಿಲ್ಲ, ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡ್ತೀನಿ. ಮೊನ್ನೆ ಇವೆಂಟಿಗೆ ಹೋದಾಗ ಈ ಒಂದು ಗೂಡಿ ಬ್ಯಾಗ್ ಕೊಟ್ಟಿದ್ರಲ್ವಾ, ಇನ್ಕ್ರೆಡಿಬಲ್ ಇಂಡಿಯಾ ಸೈಡಿಂದ. ಇಲ್ಲಿ ಬಂದಿದ್ದಾರೆ ನೋಡಿ, ಇಂಡಿಯನ್ ಟೂರಿಸಂ ಬೆಂಗಳೂರು ಅವ್ರು ಕೊಟ್ಟಿರೋದು. ಇದ್ರೊಳಗಡೆ ಏನಿತ್ತು ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕಿಂತ ಇದ್ರೊಳಗಡೆ ಏನಿತ್ತು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಇವೆಂಟಿಗೆ ಹೋಗಿರೋದಕ್ಕೆ ನನಗೆ ಏನೆಲ್ಲ ಸಿಕ್ತು, ಅಲ್ಲಿ ಏನೇನು ಕೊಟ್ಟಿದ್ರು ಅದನ್ನಷ್ಟು ನಿಮಗೆ ತೋರಿಸ್ಬಿಡ್ತೀನಿ. ಇವೆಂಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆರ್ ಎಲ್ಸ್ ಇದ್ರಲ್ಲೇನೆ ಹಾಕ್ತೀನಿ ಹೆಂಗೆ ಏನು ಯಾವ ಥರ ಇತ್ತು ಅಂತ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ಇದನ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಏನೇನು ಕೊಟ್ಟಿದ್ರು ಉಳಿದಿದ್ದನ್ನು ನಾನು ಚಿಕ್ಕ ಪುಟ್ಟ ತೋರಿಸ್ತೀನಿ. ಲಾಸ್ಟಲ್ಲಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಆಯ್ತಾ? ಇದನ್ನ ಸೈಡಿಗೆ ಇಟ್ಬೇಡ. ರೂಮ್ಗೆ ಹೋದಾಗ ಒಂದಿಷ್ಟು ಐಟಮ್ಸ್ ಎಲ್ಲ ಕೊಟ್ಟಿದ್ರು. ಒಂದು ಇದು ಐ ಡಿ ಕಾರ್ಡು ಫಸ್ಟ್ ಕೊಟ್ಟಿರೋದು. ಇದು ನಾವು ಎಂಟರ್ ಆದಾಗ ನಮ್ಗೆ ಸ್ಟೇ ಕೊಟ್ಟಿದ್ರಲ್ಲ ಅದರಲ್ಲೇ ಇಟ್ಬಿಟ್ಟಿದ್ರು ಈ ಐ ಡಿ ಕಾರ್ಡು. ಅದಾದಮೇಲೆ ಇದೊಂದು ಡೈರಿ ಥರ ಫುಲ್ ಪ್ಲೇನ್ ಹಾಳೆ ಇದೆ. ಕಿನ್ನಾಳ ಆರ್ಟ್ಸ್ದು ಚಿತ್ರ ಇದೆ ಅಲ್ಲಿ. ಅಂದರೆ ಕೊಪ್ಪಳದಲ್ಲಿ ಫೇಮಸ್ ಏನೇನಿದೆ ಆ ಥರ. ಈಗ ಒಂದೊಂದು ಕ್ರಿಯೇಟರ್ಗೆ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ ಫ್ರಂಟ್ ಪೇಜ್. ಅದಾದಮೇಲೆ ಈ ಥರ ಒಂದು ಚಿಕ್ಕ ಪೌಚ್ ಒಳಗಡೆ ಏನೇನಿದೆ ಅಂತ ಅಂದರೆ ಒಂದು ಬ್ಯಾಗ್ ಟ್ಯಾಗ್, ಇದರಲ್ಲೂ ಸೇಮ್ ಕಿನ್ನಾಳ ಆರ್ಟ್ಸ್ ಇದೆ. ಅದಾದಮೇಲೆ ಬ್ಯಾಡ್ಜ್, ಕೊಪ್ಪಳ ಟೂರಿಸಂ ಅಂತ ಬರ್ತಿದೆ. ಅದಾದಮೇಲೆ ಇದೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಕೊಟ್ಟಿದ್ರು. ಇದು ಗೊತ್ತಿರ್ಬೋದಲ್ಲ, ಗವಿಮಠದ್ದು ಜಾತ್ರೆ ಥರ, ಕುಂಭಮೇಳ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ, ಅದರದ್ದು ಫ್ರಿಡ್ಜ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಇದಾದಮೇಲೆ ಇನ್ನೊಂದು ಬುಕ್ ಕೊಟ್ಟಿದ್ರು. ನನಗೆ ಗೊತ್ತಿಲ್ಲ ಆ ಬುಕ್ನ ನಾನು ಎಲ್ಲಿಟ್ಬಿಟ್ಟೆ ಅಂತ. ಎಲ್ಲೋ ಬ್ಯಾಗಲ್ಲೇ ಇಟ್ಟೆ ಅನಿಸುತ್ತೆ. ಫುಲ್ಲು ಕೊಪ್ಪಳದ ಬಗ್ಗೆ ಫುಲ್ಲು ಬರ್ಕೊಂಡಿತ್ತು ಅದರೊಳಗಡೆ. ಎಲ್ಲಿಟ್ಟೆ ಆ ಬುಕ್ಕು ನೆನಪಿಲ್ಲ. ಬ್ಯಾಗಲ್ಲಿ ಇಟ್ಟಿರಬೇಕು. ಫುಲ್ ದೊಡ್ಡ ಬುಕ್ ಕೊಟ್ಟಿದ್ದಾರೆ. ಆಮೇಲೆ ಇದು ಒಂದು ಪರ್ಸು. ಇದು ಅಲ್ಲೊಂದು ಇಂಡಸ್ಟ್ರಿಗೆ ವಿಸಿಟ್ ಮಾಡಿ, ಇಂಡಸ್ಟ್ರಿ ಅಂತ ಅಂದರೆ ಒಂದು NGO ಥರ. ಈ ಬಾಳೆ ಮರದ ನಾರು ಇರುತ್ತಲ್ಲ ಅದರಿಂದ ಮಾಡೋದು ಈ ಪರ್ಸ್. ಅವ್ರು ತುಂಬ ತುಂಬ ವೆರೈಟಿ ಆಫ್ ಐಟಮ್ ಮಾಡ್ತಾರೆ. ಈ ಥರ ತುಂಬ ಚೆನ್ನಾಗಿದೆ. ಇದೊಂದು ಪರ್ಸ್ ಕೊಟ್ಟಿದ್ರು. ಅವ್ರದ್ದು ಏನಿದೆ ಅಂತ, ಹ್ಯಾಂಡ್ಮೇಡ್ ಇನ್ ಹಂಪಿ ಅಂತ ಬರೆದಿದ್ದಾರೆ. ಬನಾನಾ ಫೈಬರ್ದು ಇಲ್ಲಿ ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಇದು ಕಟ್ಟಾಗಿ ಹೋಗಿದೆ. ಇದಾದಮೇಲೆ ಇದಿಷ್ಟು ಮ್ಯಾಪ್ಗಳು, ಆಯಿತಾ? ತುಂಬ ಫೇಮಸ್ ಸಿಟೀಸ್ದು ಮ್ಯಾಪ್ ಇದೆ. ಯಾವುದಿದೆ? ಚೆನ್ನೈ, ಆಮೇಲೆ ಮುಂಬೈ, ಆಮೇಲೆ ಅಮೃತ್ಸರ್. ಇದಾದಮೇಲೆ ಇದು ಹೋಲ್ ಇಂಡಿಯಾದ ಮ್ಯಾಪ್, ಟೂರಿಸಂ ರಿಲೇಟೆಡ್. ಅದಾದಮೇಲೆ ಶಿಮ್ಲಾ, ಅಹಮದಾಬಾದ್, ಆಗ್ರಾ, ಕೊಚ್ಚಿ, ಲಕ್ನೋ, ಇದಿಷ್ಟಿದೆ. ಕರ್ನಾಟಕದೇ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ನನಗೆ ಇದಿಷ್ಟೇ ಸಿಕ್ಕಿರೋದು. ಇದಾದಮೇಲೆ ಅಂಜನಾದ್ರಿಗೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬರು ಇದನ್ನ ಕೊಟ್ಟರು. ಇದಾದಮೇಲೆ ಈ ಒಂದು ಶಾಲು ಮತ್ತು ಈ ಫ್ರೇಮ್, ಇದು ಅಂಜನಾದ್ರಿಯಲ್ಲಿರುವಂಥ ಆಂಜನೇಯ ದೇವರು, ಈ ಫ್ರೇಮ್. ಆಮೇಲೆ ಇದು ಹಾರ. ಇದನ್ನ ಅಲ್ಲಿ ಅಂಜನಾದ್ರಿಯಲ್ಲೇ ಕೊಟ್ಟಿರೋದು. ಇದ್ರ ಮೇಲೆ ಬರ್ಕೊಂಡಿದೆ ನೋಡಿ, ಇದನ್ನ ಕೊಟ್ಟರು. ಇದಾದಮೇಲೆ ಇದನ್ನ ಅನ್ಬಾಕ್ಸ್ ಮಾಡೋಣ, ಆಯಿತಾ? ಏನೇನಿದೆ ಅಂತ. ಫಸ್ಟ್ ಒನ್ನು ಇದು ಮೊಮೆಂಟೋ ಕೊಪ್ಪಳ ಟೂರಿಸಂ ಅಂತ ಇದೆ, ಕೊಪ್ಪಳ ಪ್ರವಾಸೋದ್ಯಮ. ಇದೇನಿದೆಯಲ್ಲ ಇದು ಡಿಫ್ರೆಂಟ್ ಆಗಿದೆಯಲ್ಲ, ಇದು ಸೇಮ್ ಕಿನ್ನಾಳ ಆರ್ಟ್ ಆ್ಯಕ್ಚುಲಿ. ಇದನ್ನ ಕೊಟ್ಟಿದ್ದು. ಇದಾದಮೇಲೆ ಒಂದು ಇಕೋ ಟ್ರಾವೆಲ್ ಕಿಟ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಏನೇನಿದೆ ಅಂತ ಅಂದರೆ, ಒಂದು ಸೆಕೆಂಡ್ ಓಪನ್ ಮಾಡಿ ನೋಡೋಣ. ನಾನು ಹರಿಬರಿಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಆಯಿತಾ? ಇದು ಸ್ಟ್ರಾ. ಆಮೇಲೆ ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಬ್ರಷ್ ಇದೆ, ಇಲ್ಲಿದೆ, ಇದರೊಳಗಡೆ ಉಳ್ಕೊಂಡಿದೆ. ಇದು ಸ್ಟ್ರಾ ಕ್ಲೀನ್ ಮಾಡೋಕ್ಕೆ. ಆಮೇಲೆ ಇವೆಲ್ಲ ವುಡನ್ದು ಟ್ರಾವೆಲ್ ಕಿಟ್, ಕೋಂಬ್, ಬ್ರಷ್, ಆಮೇಲೆ ಸ್ಪೂನ್ಸ್, ಫೋರ್ಕ್, ಅವೆಲ್ಲ ಇದಾಯ್ತಾ? ಇದಿಷ್ಟಾದಮೇಲೆ ಅದು ಹೇಳಿದ್ನಲ್ವ, ಕೊಪ್ಪಳದ್ದು ಒಂದು ಬುಕ್ ಇತ್ತು ಅಂತ, ಅದ್ರ ರಿಲೇಟೆಡ್ ಫುಲ್ಲು ಒಂದು ಬುಕ್, ಏನೇನು ಕೊಪ್ಪಳದಲ್ಲಿ ಫೇಮಸ್ ಆ ಥರ. ಇದರಲ್ಲಿ ಫುಲ್ ಬರ್ಕೊಂಡಿದೆ. ಇದೊಂದು ವೆಲ್ಕಮ್ದು ನೋಟ್ ಇಟ್ಟಿದ್ರು, ಹೋದಾಗಲೇ ಕೊಟ್ಟಿದ್ದಿದ್ದು. ಇಲ್ಲಿ ನೋಡಿ ಏನೇನು ಫೇಮಸ್ ಇದೆ ಎಲ್ಲ ಇದೆ ಈ ಬುಕ್ ಒಳಗಡೆ. ಇದಾದಮೇಲೆ ಇದೂ ಅಷ್ಟೇ, ಬುಕ್ ಮಾರ್ಕ್. ಇದೂ ಅಲ್ಲೇ ರೂಮಲ್ಲೇ ಇಟ್ಟಿದ್ರು, ಈ ಬ್ಯಾಗಲ್ಲಿ ಇದ್ದಿದ್ದಲ್ಲ ಇದು. ಇಲ್ಲಿ ಇದು ಸೇಮ್ ಒಂದೊಂದು ಬುಕ್ ಮಾರ್ಕಲ್ಲೂ ಕೊಪ್ಪಳದು ಡಿಫ್ರೆಂಟ್ ಪ್ಲೇಸಸ್, ಟೂರಿಸಂ ಪ್ಲೇಸಸ್ ಬಗ್ಗೆ ಕೊಟ್ಟಿದ್ದಾರೆ. ಬುಕ್ ಮಾರ್ಕ್ ಅಂತ ಗೊತ್ತಾಯ್ತಲ್ಲ, ಬುಕ್ಸ್ ಓದಾದ್ಮೇಲೆ ಎಲ್ಲಿಗೆ ಎಂಡ್ ಮಾಡಿದ್ದೀವಿ ಅಂತ ಒಂದು
ನೆನ್ಪಿಟ್ಕೊಳಕ್ ಒಂದು ಇದು ಹಾಕಿರ್ತೀವಲ್ಲ, ಅದೇ ಬುಕ್ ಮಾರ್ಕ್. ಹಾ, ಇನ್ನು ಇದ್ರೊಳಗಡೆ ಇದೆ, ಇದು ಅದೆಲ್ಲ ಹಾಕಿದ್ದು ಅದಿನ ಕೊಡ್ಬೇಕಾದ್ರೆ ಶಾಲ್ ತರ. ಇದು ಕ್ಯಾಪ್, ಇನ್ಕ್ರೆಡಿಬಲ್ ಇಂಡಿಯಾ. ದೇವ್ರೇ, ಎಲ್ಲ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ಸ್ಗೂ ಒಂದು ಆಸೆ ಇರುತ್ತೆ, ಏನು ಅಂತ ಅಂದ್ರೆ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಪೇಜಿಂದ ಒಂದ್ಸಲನಾದ್ರೂ ಅವ್ರದ್ದು ವಿಡಿಯೋನ ಕೊಲಾಬ್ ಮಾಡ್ಕೋಬೇಕು ಅಂತ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕ್ರಿಯೇಟರ್ಸಿಗೆ ನಮ್ಮಂತವ್ರಿಗೆ ಇರ್ತೇನೆ, ಅಟ್ಲೀಸ್ಟ್ ನಮ್ಮ ವಿಡಿಯೋನ ಅವ್ರು ಲೈಕ್ ಮಾಡ್ಲಿ ಅಂತ. ಬಟ್ ಇವತ್ತು ಇನ್ಕ್ರೆಡಿಬಲ್ ಇಂಡಿಯಾದ ಕ್ಯಾಪ್ ಅಂಡ್ ಇದನ್ನೆಲ್ಲ ನನ್ನ ಹತ್ರ ಏನ್ ಹೇಳೋದು, ನನ್ನ ಹತ್ರ ಇದೆ ಅಂತ ಹೇಳಕ್ಕೆ ಖುಷಿ ಆಗತ್ತೆ. ಆಮೇಲೆ ಏನ್ ಕೊಡ್ತಾರೆ ಅಂತ ಹೇಳ್ತೀನಿ. ಇದೇನ್ ಗೊತ್ತಾ, ಬಾಟಲ್ ಕೊಟ್ಟಿದ್ದಾರೆ. ಬಾಟಲ್ ಇಲ್ಲಿ ನೋಡಿ, ಬಾಟಲ್ ಇದಲ್ಲೂ ಬರ್ದಿದ್ದಾರೆ ಇನ್ಕ್ರೆಡಿಬಲ್ ಇಂಡಿಯಾ, ಕೇರಳ ಮೊರಲ್ ಪೇಂಟಿಂಗ್ ಅಂತ. ಇದೊಂದು ಬಾಟಲ್. ಇದಾದ್ಮೇಲೆ ಇದು ಫನ್ನಿ ಆಯ್ತಾ, ಇದು ಪ್ಯೂರ್ ಸಿಲ್ಕ್ ಸ್ಟೋಲ್ ಅಂತ. ಇದನ್ನ ನಾನು ಏನೋ ಶೋಗಲ್ಲಿ ಇಡೋದು ಅಂತ, ಶೋಕಸಲ್ಲಿ ಇಡೋದು ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಅಕ್ಕ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು ಇದು ಸ್ಟೋಲ್, ಇದನ್ನ ಯೂಸ್ ಮಾಡ್ಬೇಕು ಅಂತ. ಪ್ಯೂರ್ ಸಿಲ್ಕ್ ಇಂದ ಆಯ್ತಾ. ನನ್ನ ಹತ್ರ ಸಿಲ್ಕಿಂದ ಯಾವ್ದು ಐಟಮ್ ಇರ್ಲಿಲ್ಲ, ಇದೇನೆ ಫಸ್ಟ್. ವೇಟ್. ಸ್ಟೋಲ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಶಾಲ್ಗಿಂತ ಚಿಕ್ಕ ಇರುತ್ತೆ, ಈ ತರ ಕುರ್ತಾಸ್ ಮೇಲೆಲ್ಲ ಯೂಸ್ ಮಾಡ್ಬೋದು. ಈ ತರ ಫುಲ್ ಪ್ಯೂರ್ ಸಿಲ್ಕ್, ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇದಾದ್ಮೇಲೆ ಇದೊಂದು ಫ್ರೇಮ್ ಕೊಟ್ಟಿದ್ರು, ಎಲ್ಲ ನಾವೆಲ್ಲ ಫೋಟೋಸು ಇಲ್ಲಿ ನೋಡ್ಬೋದು. ಆದ್ರೆ ಏನಾಗಿದೆ ಅಂದ್ರೆ ನಾನ್ ಮಾತ್ರ ಇಲ್ಲಿ ಹಿಂದ್ಗಡೆ ಒಂದು ಚಿಕ್ಕದು ಫೇಸ್ ತರ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ದೀನಿ, ಕರೆಕ್ಟ್ ಆಗಿ ತೋರೋದೇ ಇಲ್ಲ. ಬೇರೆ ಫೋಟೋದೆಲ್ಲ ಚೆನ್ನಾಗಿ ತೋರ್ತಿದ್ದೆ, ಎಲ್ಲ ಫೋಟೋದಲ್ಲೂ ಮುಂದೆ ಕೂತಿದ್ದೆ, ಬಟ್ ಇದ್ರಲ್ಲಿ ಮಾತ್ರ ಹಿಂದೆ ಕೂತ್ಬಿಟ್ಟಿದ್ದೀನಿ. ಅಂಡ್ ಇದೇ ಫೋಟೋನ ಕೊಟ್ಟಿದ್ದಾರೆ, ಇರ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಇಲ್ಲೊಂದು ಕೀಚನ್ ಇದೆ, ರಾಮನಗರದ್ದು. ಏನಂತಾರೆ ಇದಕ್ಕೆ, ಮರ್ತೋಯ್ತು, ಇದಕ್ಕೆ ಏನಂತಾರೆ ಹೇಳಿ. ಅದು ಬೊಂಬೆ ಮಾಡ್ತಾರಲ್ಲ ರಾಮನಗರದಲ್ಲೆಲ್ಲ, ಮರ್ತೋಯ್ತು. ನಮ್ಗೆ ಗೊತ್ತು, ಇದು ನಾನು ವಿಸಿಟ್ ಮಾಡಿದ್ದೀನಿ ರಾಮನಗರಕ್ಕೆ ಹೋದಕ್ಕ. ಬಟ್ ಇದಕ್ಕೆ ಏನಂತಾರೆ ಹೇಳೋದೇ ಮರ್ತೋಯ್ತು, ಸಾರಿ. ಅದೇ ನಿಮ್ಗೆ ಗೊತ್ತಿರುತ್ತಲ್ಲ ಅದೇ. ಲಾಸ್ಟ್ ಆಗಿ ಇದು ಏನ್ ಗೊತ್ತಾ, ಸ್ಯಾಂಡಲ್ ಗಿಫ್ಟ್ ಬಾಕ್ಸ್. ಇದ್ರೊಳಗಡೆ ಏನಿದೆ ಅಂತ ಅಂದ್ರೆ ಎಲ್ಲ ಓಪನ್ ಮಾಡಿ ಆಲ್ರೆಡಿ ನೋಡಿದೀನಿ, ಬಟ್ ಇನ್ನೊಂದ್ಸಲ ನಿಮ್ಗೋಸ್ಕರ ಓಪನ್ ಮಾಡ್ತಿದ್ದೀನಿ. ಇದು ಏನಂದ್ರೆ ಬಟ್ಟೆಗಳ ಮಧ್ಯೆ ಇಡೋದು, ಒಳ್ಳೆ ಸ್ಮೆಲ್ ಬರುತ್ತೆ ಅಂತ. ಇದಾದ್ಮೇಲೆ ಇದು ಊದಿನ ಕಡ್ಡಿ ಸ್ಯಾಂಡಲ್ದು, ಇದು ಸೇಮ್ ಧೂಪದ ತರ. ಆದ್ಮೇಲೆ ಒಂದು ಸೋಪು, ಮತ್ತೆ ಪ್ಯೂರ್ ಸ್ಯಾಂಡಲ್ದು ಪೌಡರ್ ಇತ್ತು, ಫೇಸ್ ಪ್ಯಾಕ್ ಎಲ್ಲ ಹಾಕೋಬಹುದು ಆ ತರ. ಅದನ್ನ ನಾನು ಆಲ್ರೆಡಿ ತೆಗೆದು ಯೂಸ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಇಷ್ಟೇ ಈ ಬ್ಯಾಗ್ ಒಳಗಡೆ ಇದ್ದಿದ್ದು. ಈ ಬ್ಯಾಗು ಚೆನ್ನಾಗಿದೆ. ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.